ವ್ಯಾಧಿ ಅಥವಾ ಜನಸಾಮಾನ್ಯರು ಹೇಳೋ ಹಾಗೆ ಪೈಲ್ಸ್ ಅನ್ನೋದು ಒಂದು ಗುದದ್ವಾರದಲ್ಲಿರೋ ರಕ್ತನಾಳಗಳ ಉಬ್ಬುವಿಕೆ. ಸೊ ಇದು ಕಾರಣಾಂತರಗಳಿಂದ ಆಗುತ್ತೆ. ಅಂದರೆ ಕೆಲವೊಮ್ಮೆ ಕಾನ್ಸ್ಟಿಪೇಷನ್ ಆಗಿರ್ಬೋದು, ಡಯರಿಯಾ ಆಗಿರ್ಬೋದು, ಇನ್ನು ಕೆಲವೊಮ್ಮೆ ಪ್ರೆಗ್ನೆನ್ಸಿ ಅಥವಾ ಡೆಲಿವರಿ, ಕೆಲವೊಮ್ಮೆ ವೇಗಧಾರಣ ಅಂದರೆ ಮೋಷನ್ ಮಾಡೋದನ್ನ ಕರೆಕ್ಟಾಗಿ ಪಾಸ್ ಮಾಡದೆ ಹಾಗೆ ಕಟ್ಕೊಂಡಿರೋದು. ಈ ಎಲ್ಲ ಕಾರಣಗಳಿಂದನೂ ಏನಾಗುತ್ತೆ ಅಂದರೆ ಗುದದ್ವಾರದಲ್ಲಿರೋ ರಕ್ತನಾಳಗಳು ಊದ್ಕೊಳ್ಳಿಕ್ಕೆ ಶುರುವಾಗುತ್ತೆ, ಒತ್ತಡ ಜಾಸ್ತಿ ಆಗಿ ಊದ್ಕೊಳ್ಳೋಕೆ ಶುರುವಾಗುತ್ತೆ. ಸೊ ಇದರಿಂದ ಒಂದು ಮೊಳಕೆ ರೀತಿ ಆಕಾರ ಸೃಷ್ಟಿಯಾಗುತ್ತೆ. ಇದನ್ನೇ ನಾವು ಪೈಲ್ಸ್ ಅಂತ ಹೇಳ್ತೀವಿ. ಅಗ್ನಿ ಯಾವಾಗಾದ್ರೂ ಮಂದ ಆದಾಗ ದೋಷಗಳು ದೂಷಿತಗೊಂಡು ಆ ನಂತರ ಈ ಗುದದ್ವಾರದಲ್ಲಿ ಮಾಂಸಾಂಕುರವಾಗಿ ಸೃಷ್ಟಿಯಾಗುತ್ತೆ. ಅದನ್ನ ಪೈಲ್ಸ್ ಅಂತ ನಾವು ಹೇಳೋದು. ಹಾಗಾದ್ರೆ ಮೇಡಮ್, ಈಗ ಕಂಪ್ಲೀಟ್ ಸೊಲ್ಯೂಷನ್ ಬೇಕು ಅಂದ್ರೆ ಏನ್ ಮಾಡ್ಬೇಕು ಮತ್ತೆ? ಸೊ ಅದಕ್ಕೋಸ್ಕರನೇ ನಾವು ಆಯುರ್ಶೋರಿಂದ ರಿಲೀವಾ ಅಂತ ಪ್ರಾಡಕ್ಟನ್ನ ಪೈಲ್ಸ್ಗೆ ಅಂತಲೇ ಮಾಡಿರೋಂಥ ವಿಶೇಷ. ಅದು 200 ವರ್ಷಗಳಿಂದ ಮುಂಚೆ ಇದೇ ಮೆಡಿಸಿನ್ನ ಪಾರಂಪರಿಕವಾಗಿ ಮಾಡ್ಕೊಂಡು ಬಂದಿರೋವಂಥದ್ದು. ಅದಕ್ಕೆ ನಾವು ಕ್ಲಿನಿಕಲ್ ಟ್ರಯಲ್ಲು, ಡ್ರಗ್ ಲೈಸೆನ್ಸು, ಹೀಗೆ ವೇರಿಯಸ್ ರಿಸರ್ಚ್ ಪ್ರಾಸೆಸ್ನ ಕ್ರಾಸ್ ಮಾಡ್ಕೊಂಡು ಬಂದು ರಿಲೀವಾ ಅಂತ ಕೊಡ್ತಿರೋವಂಥದ್ದು. ದಿಸ್ ಈಸ್ ದ ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು, ಕಂಪ್ಲೀಟ್ ಸೊಲ್ಯೂಷನ್ ಫಾರ್ ಪೈಲ್ಸ್. ಯಾಕೆ ಸೊ 3ನೇ ದಿನದಿಂದನೇ ಇದರಲ್ಲಿ ರಿಲೀವಾ ತೊಗೊಂಡು ಚೇಂಜಸ್ ಕಾಣಿಸ್ತಾ ಹೋಗುತ್ತೆ. ದ ಬೆಸ್ಟ್ ಪಾರ್ಟ್ ಆಫ್ ರಿಲೀವಾ ಈಸ್ ಅಂದರೆ ಯಾವ ರೀತಿಯ ಫುಡ್ ರಿಸ್ಟ್ರಿಕ್ಷನ್ಸು ಇಲ್ಲದೆ ಇರೋದನ್ನೇ ರಿಲೀವಾದ ಒಂದು ವಿಶೇಷತೆ ಅಂತಲೇ ಹೇಳ್ಬೋದು. ಸೊ ರಿಲೀವಾನ ನಾವು ನಿನ್ನೆ ಮೊನ್ನೆಯಿಂದ ಕೊಡ್ತಾ ಇರೋವಂಥದ್ದಲ್ಲ, ತುಂಬ ವರ್ಷಗಳ, ಆಲ್ಮೋಸ್ಟ್ 300 ವರ್ಷದಿಂದ ಕೊಡ್ತಾ ಇದ್ದೀವಿ. 6 ಲಕ್ಷಕ್ಕಿಂತ ಜಾಸ್ತಿ ಜನ ಇದರಿಂದ ಉಪಯೋಗ ಕೂಡ ಪಡ್ಕೊಂಡಿದ್ದಾರೆ. ಬಟ್ ಇನ್ ಕೇಸ್ 27 ದಿನದಲ್ಲಿ ಮೇಜರ್ ಪ್ರೋಗ್ರೆಸ್ ಕಾಣಿಸ್ದೆ ಹೋದಾಗ ನಾವು ಉಳಿದಿರೋ ಮೆಡಿಸಿನ್ ಕೊಟ್ಟಾಗ ರೀಫಂಡ್, ಕಂಪ್ಲೀಟ್ 100% ರೀಫಂಡ್. ಓಕೆ, ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದ್ದು ಆಲ್ರೆಡಿ ಹೈಲೈಟ್ಸಲ್ಲಿ ನೋಡಿದ್ರಿ. ಹೌದು, ಇವತ್ತಿನ ವಿಡಿಯೋದಲ್ಲಿ ಪೈಲ್ಸ್ ಬಗ್ಗೆ ವಿಡಿಯೋ ಮಾಡ್ತಾ ಇರೋದು. ಇವತ್ತಿನ ದಿನಗಳಲ್ಲಿ ಹೇಗಾಗಿದೆ ಅಂದರೆ, ಪೈಲ್ಸ್ ಅಂತಕ್ಕಂಥದ್ದು ತುಂಬ ಜನಗಳಿಗೆ ಕಾಮನ್ ರೋಗ ಆಗಿಬಿಟ್ಟಿದೆ. ಅಂದರೆ ಅದನ್ನು ಬಿಟ್ಕೊಂಡು ದೊಡ್ಡದಾದ ಮೇಲೆ ಅದಕ್ಕೆ ತುಂಬ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಅದಕ್ಕೂ ಸೊಲ್ಯೂಷನ್ ಸಿಗದೇ ಈ ರೀತಿ ಎಲ್ಲ ನರಳಾಡಿರ್ತಾರೆ. ಸೊ ಅದ್ರ ಬಗ್ಗೆ ಕಷ್ಟಪಟ್ಟಿರ್ತಾರೆ. ಅದಕ್ಕೋಸ್ಕರನೇ ನಾನಿವತ್ತು ಆಯುಷ್ಯೂರ್ ರಿಲೀವಾ ಅಂತಕ್ಕಂಥ ಒಂದು ಸಂಸ್ಥೆ ಕಡೆಯಿಂದ ನಿಮಗೆ ಈ ಪ್ರಾಡಕ್ಟ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ಡಾಕ್ಟರ್ ಶ್ವೇತಾ ಮೇಡಮ್ ಜಾಯ್ನ್ ಆಗಿ ತಿಳಿಸ್ಕೊಡ್ತಾರೆ. ಸೊ ಏನಕ್ಕೆ ಪೈಲ್ಸ್ ಬರುತ್ತೆ, ಅದು ಯಾವಾಗ ಬರುತ್ತೆ, ಅದಕ್ಕೆ ಟ್ರೀಟ್ಮೆಂಟ್ ಏನು, ಅದಕ್ಕೆ ಸೊಲ್ಯೂಷನ್ನೇ ಇಲ್ವಾ, ಟ್ರೀಟ್ಮೆಂಟ್ ಕೊಟ್ಟರು ಯಾವ ಥರ ಕೊಡಬೇಕು, ಕಾಸ್ಟ್ ಎಷ್ಟಾಗುತ್ತೆ, ಪ್ರತಿಯೊಂದು ಡೀಟೇಲ್ಸ್ನ ತಿಳ್ಕೊಳ್ಳೋಣ. ನೋಡಿ, ಈ ವಿಡಿಯೋ ಪೈಲ್ಸ್ ಬಂದಿದೆಯಾ ಅಥವಾ ಬರೋದಕ್ಕಿಂತ ಮುಂಚೆ ಮುಂಜಾಗೃತವಾಗಿ ಅದಕ್ಕೆ ಎಚ್ಚರ ವಹಿಸ್ತಕ್ಕಂಥದ್ದಕ್ಕೆ ಈ ವಿಡಿಯೋ. ಮೇಡಮ್, ಮೊದಲನೇ ಪ್ರಶ್ನೆ ನಿಮಗೆ ಕೇಳ್ತಕ್ಕಂಥದ್ದು, ಪೈಲ್ಸ್ ಅಂದರೆ ಏನು? ಇನ್ನು ಕನ್ನಡದಲ್ಲಿ ಮೂಲವ್ಯಾಧಿ ಅಂತ ಏನು ಕರಿತೀವೋ ಆ ಮೂಲವ್ಯಾಧಿ ಅಂದರೆ ಏನು, ಏನಕ್ಕೆ ಬರುತ್ತೆ, ಆ ಬರೋದಕ್ಕೆ ಕಾರಣ ಏನು, ಅದ್ರ ಬಗ್ಗೆ ತಿಳಿಸ್ಕೊಟ್ಬಿಡಿ. ಓಕೆ, ಸೊ ಮೂಲವ್ಯಾಧಿ ಅಥವಾ ಜನಸಾಮಾನ್ಯರು ಹೇಳೋ ಹಾಗೆ ಪೈಲ್ಸ್ ಅನ್ನೋದು ಒಂದು ಗುದದ್ವಾರದಲ್ಲಿರೋ ರಕ್ತನಾಳಗಳ ಉಬ್ಬುವಿಕೆ. ಸೊ ಇದು ಕಾರಣಾಂತರಗಳಿಂದ ಆಗುತ್ತೆ. ಅಂದರೆ ಕೆಲವೊಮ್ಮೆ ಕಾನ್ಸ್ಟಿಪೇಷನ್ ಆಗಿರ್ಬೋದು, ಡಯರಿಯಾ ಆಗಿರ್ಬೋದು, ಇನ್ನು ಕೆಲವೊಮ್ಮೆ ಪ್ರೆಗ್ನೆನ್ಸಿ ಅಥವಾ ಡೆಲಿವರಿ, ಕೆಲವೊಮ್ಮೆ ವೇಗಧಾರಣ ಅಂದರೆ ಮೋಷನ್ ಮಾಡೋದನ್ನು ಕರೆಕ್ಟಾಗಿ ಪಾಸ್ ಮಾಡದೆ ಹಾಗೆ ಕಟ್ಕೊಂಡಿರೋದು. ಈ ಎಲ್ಲ ಕಾರಣಗಳಿಂದನೂ ಏನಾಗುತ್ತೆ ಅಂದರೆ ಗುದದ್ವಾರದಲ್ಲಿರೋ ರಕ್ತನಾಳಗಳು ಊದ್ಕೊಳ್ಳಿಕ್ಕೆ ಶುರುವಾಗುತ್ತೆ, ಒತ್ತಡ ಜಾಸ್ತಿ ಆಗಿ ಊದ್ಕೊಳ್ಳೋಕೆ ಶುರುವಾಗುತ್ತೆ. ಸೊ ಇದರಿಂದ ಒಂದು ಮೊಳಕೆ ರೀತಿ ಆಕಾರ ಸೃಷ್ಟಿಯಾಗುತ್ತೆ. ಇದನ್ನೇ ನಾವು ಪೈಲ್ಸ್ ಅಂತ ಹೇಳ್ತೀವಿ. ಸೊ ಅಂದರೆ ಇದು ಪ್ರೆಗ್ನೆನ್ಸಿ ಇರ್ತಕ್ಕಂಥ ವುಮೆನ್ಸ್ಗೂ ಕೂಡ ಬರೋ ಸಾಧ್ಯತೆಗಳು ಇರುತ್ತೆ. ಎಸ್ ಪ್ರೆಗ್ನೆನ್ಸಿ, ಡೆಲಿವರಿ ಆದ ನಂತರ ತುಂಬ ಕಾರಣಗಳಿರ್ತವೆ. ಸೊ ಈಗ ಕಾನ್ಸ್ಟಿಪೇಷನ್ ಒಂದು ಕಾರಣ ಅಂತ ಹೇಳಿದ್ರೆ, ಬಟ್ ಅದು ಮೂಲ ಕಾರಣ ಆಗಿರೋದಿಲ್ಲ. ಕಾನ್ಸ್ಟಿಪೇಷನ್ ಆಗ್ಲಿಕ್ಕೂ ಕೂಡ ಬೇರೆ ಕಾರಣಗಳು ಬೇಕಾಗುತ್ತೆ. ಸೊ ಆ ರೀತಿ ಹುಡ್ಕೊಂಡು ಹೋಗೋದಾದ್ರೆ ಇದೆಲ್ಲ ಅಗ್ನಿ ರಿಲೇಟೆಡ್, ಅಂದರೆ ಜಠರಾಗ್ನಿ ಅಂತ ನಾವು ಏನು ಹೇಳ್ತೀವೋ ಅದನ್ನ ಏರುಪೇರುವಿಕೆ ಆಗೋದ್ರಿಂದ ಈ ಪೈಲ್ಸ್ ಶುರು ಆಗುವಂಥದ್ದು. ಸೊ ಆಯುರ್ವೇದದಲ್ಲಿ ತುಂಬ ಚೆನ್ನಾಗಿ ಉಲ್ಲೇಖ ಮಾಡಿದ್ದಾರೆ. ಏನಂತ ಹೇಳಿದ್ರೆ, ಅಗ್ನಿ ಯಾವಾಗಾದ್ರೂ ಮಂದ ಆದಾಗ ದೋಷಗಳು ದೂಷಿತಗೊಂಡು ಆ ನಂತರ ಈ ಗುದದ್ವಾರದಲ್ಲಿ ಮಾಂಸಾಂಕುರವಾಗಿ ಸೃಷ್ಟಿಯಾಗುತ್ತೆ. ಅದನ್ನ ಪೈಲ್ಸ್ ಅಂತ ನಾವು ಹೇಳೋವಂಥದ್ದು. ಸೊ ಅಗ್ನಿ ಕ್ಲಿಯರ್ ಆಗಿದ್ದಾಗ ಈ ರೀತಿ ಸಮಸ್ಯೆ ಬರೋದಿಲ್ಲ. ಅಗ್ನಿ ಸಮಸ್ಯೆ ಆದಾಗ ಪೈಲ್ಸ್ ಅನ್ನೋ ತೊಂದರೆ ಶುರುವಾಗುತ್ತೆ. ಇದು ಮೂಲ ಕಾರಣ ಆಗಿರುತ್ತೆ. ನೀವು ಲಕ್ಷಣಗಳು ಅಂತ ಹೇಳೋದಾದರೆ, ಕೆಲವ್ರಿಗೆ ಏನೂ ಲಕ್ಷಣಗಳು ಕಾಣಿಸ್ದೇ ಇರ್ಬೋದು. ಇನ್ನು ಕೆಲವ್ರಿಗೆ ತುಂಬ ರಕ್ತಸ್ರಾವ ಆಗೋದು, ತುರಿಕೆ ಆಗೋವಂಥದ್ದು, ನೋವಾಗುವಂಥದ್ದು ಇವೆಲ್ಲ ಕಾಣಿಸ್ತಾ ಹೋಗುತ್ತೆ. ಇದೆಲ್ಲ ಲಕ್ಷಣಗಳು ಅಂತ ಹೇಳ್ಬೋದು ಪೈಲ್ಸಿಗೆ. ಈಗ ಪೈಲ್ಸ್ ಅಂದರೆ ಏನು, ಸೊ ಯಾವ ಕಾರಣಗಳಿಂದ ಬರುತ್ತೆ ಏನು ಪ್ರತಿಯೊಂದು ಹೇಳಿದ್ರಿ ಮೇಡಮ್. ಈಗ ಎರಡನೇ ಪ್ರಶ್ನೆ ನಂದು, ಈಗ ಪೈಲ್ಸ್ ಆಗುತ್ತೆ
ಅದೇನು ತುಂಬ ಮೇಜರ್ ಇಶ್ಯೂನಾ ಅಥವಾ ಏನು ಮೈನರ್ ಇಶ್ಯೂನಾ ಅಥವಾ ಅದೇನಾದರೂ ಬಂದರೆ ಇಮಿಡಿಯೇಟ್ ನಾವು ಅದ್ರ ಬಗ್ಗೆ ಆ್ಯಕ್ಷನ್ ತಗೋಬೇಕಾ ಅದಕ್ಕೆ? ಸೊ ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಓಕೆ, ಸೊ ಪೈಲ್ಸ್ ಇನಿಷಿಯಲಿ ಡೇಂಜರಸ್ ಅಲ್ವೇ ಅಲ್ಲ. ಸೊ ಏನೋ ಒಂದು ಸಣ್ಣದಾಗಿ ಮಾಂಸದ ರೀತಿ ಕಾಣಿಸ್ಕೊಳ್ತಿದೆ ಅಂತ ಹಾಗೆ ಬಿಟ್ಬಿಡ್ಬೋದು. ಬಟ್ ಲೇಟರ್ ಆನ್ ಅದು ಡೆವಲಪ್ ಆಗ್ತಾ ಇದ್ದಂತೆ ಅದು ತುಂಬ ಡೇಂಜರಸ್ ಅಥವಾ ಕಾಂಪ್ಲಿಕೇಟೆಡ್ ಕಂಡೀಷನ್ ಆಗಿ ಕಾಣಿಸ್ಕೊಳ್ಬೋದು. ಸೊ ಈ ಪೈಲ್ಸನ್ನು ನಾವು ಅದ್ರ ಸಿವಿಯಾರಿಟಿ ಮೇಲೆ ಗ್ರೇಡಿಂಗ್ ಮಾಡ್ತಾ ಹೋಗ್ತೀವಿ. ಗ್ರೇಡ್ 1 ಅಂದರೆ ಮೊದಲನೇ ಹಂತ. ಸೊ ಜಸ್ಟ್ ಫಾರ್ಮ್ ಆಗೋದನ್ನ ಮೊದಲನೇ ಹಂತ ಅಂತ ಹೇಳ್ತೀವಿ. ಎರಡನೇ ಹಂತದಲ್ಲಿ ಕೈಗೆ ಸಿಗೋ ಅಂಥದ್ದು, ಮೋಷನ್ ಮಾಡೋ ಟೈಮಲ್ಲಿ ಕೈಗೆ ಸಿಗುತ್ತೆ. ಮೂರನೇ ಹಂತದಲ್ಲಿ ಕೈಯಿಂದ ಒಳಗೆ ನುಗ್ಗಬಹುದು. ಮತ್ತು ನಾಲ್ಕನೇ ಹಂತ ಏನೇ ಮಾಡಿದ್ರು ಅದು ಒಳಗೋಗೋದಿಲ್ಲ, ಕಂಪ್ಲೀಟಾಗಿ ಹೊರಗಡೆ ಬಂದ್ಬಿಟ್ಟಿರುತ್ತೆ. ಸೊ ಈ 4th ಸ್ಟೇಜ್ ದಾಟದ ನಂತರ ಏನಿದೆ ಬೇರೆ ರೀತಿ ಕಾಂಪ್ಲಿಕೇಶನ್ಸ್ ಆಗೋ ಕೂಡ ಸಾಧ್ಯತೆ ಇರುತ್ತೆ. ಸೊ ಕೆಲವೊಮ್ಮೆ ಅದು ಇನ್ಫೆಕ್ಷನ್ ಜಾಸ್ತಿ ಆಗಿ ಅಲ್ಸರೇಷನ್ ಆಗ್ಬೋದು, ಇನ್ನು ಕೆಲವೊಮ್ಮೆ ಬ್ಲೀಡಿಂಗ್ ಜಾಸ್ತಿ ಆಗಿ ಅನೆಮಿಯಾ ರೀತಿ ಕಾಣಿಸ್ಕೊಳ್ಬೋದು, ಇನ್ನು ಕೆಲವೊಮ್ಮೆ ಕ್ಯಾನ್ಸರ್ ರೀತಿ ಕೂಡ ಚೇಂಜಸ್ ಆಗ್ಬೋದು, ಅಂದರೆ ಟ್ರೀಟ್ಮೆಂಟ್ ಕರೆಕ್ಟಾಗಿ ತಗೊಳ್ಳದೇ ಇದ್ದಾಗ. ಸೊ ಹೀಗಾಗಿ ಪೈಲ್ಸ್ ತುಂಬ ಸೀರಿಯಸ್ ಇಶ್ಯೂ ಅಂತಲೇ ಹೇಳ್ತೀವಿ ಮತ್ತು ಇಮಿಡಿಯೇಟ್ ಅಟೆನ್ಷನ್ ಬೇಕಾಗುತ್ತೆ. ಇನ್ನು ನೀವು ಆಯುರ್ವೇದ ಪ್ರಕಾರ ನೋಡೋದಾದರೆ ಇದನ್ನು ಅಷ್ಟಮಹಾಗಧ ಅಂತ ಹೇಳಿದ್ದಾರೆ. ಅಷ್ಟಮಹಾಗಧ ಅಂತ ಹೇಳಿದ್ರೆ 8 ಮಹಾರೋಗಗಳಲ್ಲಿ ಒಂದು. ಯಾಕೆ ಅಂತ ಹೇಳಿದ್ರೆ ಇದು ಅಗ್ನಿಯಿಂದ ಶುರು ಆಗುವಂಥದ್ದು. ಇದು ದೀರ್ಘಕಾಲೀನ ವ್ಯಾಧಿ, ತುಂಬ ಕ್ರಾನಿಕ್ ಆಗಿ ಕಾಣಿಸ್ಕೊಳ್ಳೋ ಅಂಥದ್ದು. ಮತ್ತು ಇನ್ನೊಂದು ಏನಂದರೆ ಮರ್ಮಸ್ಥಾನ, ಈ ಗುದ ಅಂತ ಏನು ಹೇಳ್ತೀವೋ ಅದು ಮರ್ಮಸ್ಥಾನ ಅಂತ ಹೇಳ್ತೀವಿ. ಸೊ ಆ ಜಾಗದಲ್ಲಿ ಆಗಿರೋ ಅಂಥ ರೋಗ. ಹಾಗಾಗಿ ಇದು ತುಂಬ ಸೀರಿಯಸ್ ಇಶ್ಯೂ ಮತ್ತು ಇಮಿಡಿಯೇಟ್ ಅಟೆನ್ಷನ್ ತಗೊಳ್ಳೋದು ತುಂಬಾ ಮುಖ್ಯ ಅಲ್ವಾ? ಹೌದು. ಮತ್ತೆ ನೆಕ್ಸ್ಟ್ ಪ್ರಶ್ನೆ ಏನಂದ್ರೆ ಮೇಡಮ್, ಈಗ ಪೈಲ್ಸ್ ಬಂದ್ಬಿಡುತ್ತೆ ಮೇಡಮ್, ಇದಕ್ಕೆ ಕಾಮನ್ ಆಗಿ ಏನು ಟ್ರೀಟ್ಮೆಂಟ್ ತಗೋಬೇಕು? ನೀವು ಹೇಳೋ ಪ್ರಕಾರ ಸ್ಟೇಜ್ 1, 2, 3, 4 ಆ ಥರ ಎಲ್ಲ ಇರುತ್ತೆ. ಯಾವಾಗ ಏನು ಟ್ರೀಟ್ಮೆಂಟ್ ತಗೋಬೇಕು? ಮತ್ತು ತುಂಬ ಜನರಿಗೆ ಭಯ ಇರುತ್ತೆ, ಅಯ್ಯೋ ಕೋಟ್ಯಾಂತರ ರೂಪಾಯಿ ಆಗುತ್ತಾ, ಲಕ್ಷಾಂತರ ರೂಪಾಯಿ ಆಗುತ್ತಾ, 1000 ರೂಪಾಯಿ ಆಗುತ್ತಾ ಅಂತ. ಸೊ ಆ ಕಾಸ್ಟ್ ಬಗ್ಗೆ ಮತ್ತು ಇದಕ್ಕೆ ಕಾಮನ್ ಆಗಿ ಟ್ರೀಟ್ಮೆಂಟ್ ಬಗ್ಗೆ ಅವೆರಡರ ಬಗ್ಗೆನೂ ತಿಳಿಸ್ಕೊಡಿ ಮೇಡಮ್. ಓಕೆ, ಸೊ ಪೈಲ್ಸಲ್ಲಿ ನಾವು ಅದ್ರ ಗ್ರೇಡಿಂಗ್ ಮುಖಾಂತರ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ. ಅಂದರೆ ಎಷ್ಟು ಸಿವಿಯರ್ ಆಗಿದೆ ಅದನ್ನು ಕೌಂಟ್ ಆಗುತ್ತೆ. ಸೊ ಇನಿಷಿಯಲ್ ಸ್ಟೇಜಸಲ್ಲಿ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಇರುತ್ತೆ, ಅಂದರೆ ನೋವು ಕಮ್ಮಿ ಆಗಲಿಕ್ಕೆ ಅಥವಾ ರಕ್ತಸ್ರಾವ ಕಮ್ಮಿ ಆಗಲಿಕ್ಕೆ ಈ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ. ಬಟ್ ಅದೇ 3rd 4th ಸ್ಟೇಜಿಗೆ ಪ್ರೋಗ್ರೆಸ್ ಆಯಿತು ಅಂತ ಹೇಳಿದಾಗ ಟ್ರೀಟ್ಮೆಂಟ್ ಆಪ್ಷನ್ಸ್ ಇರೋದು ಬರೀ ಸರ್ಜಿಕಲ್ ಇಂಟರ್ವೆನ್ಷನ್, ಲೇಸರ್ ಚಿಕಿತ್ಸೆ, ಅಥವಾ ಇನ್ನು ಆಯುರ್ವೇದ ಪ್ರಕಾರ ಹೋಗೋದಾದರೆ ಕ್ಷಾರಸೂತ್ರ ಅಂತ ಸಿಗಬಹುದು. ಸೊ ಇವೆಲ್ಲದರಲ್ಲೂ ಏನಾಗುತ್ತೆ ಅಂದರೆ ಆ ಪೈಲ್ ಮಾಸ್ ಏನಿದೆಯೋ, ಆ ಮಾಂಸಾಂಕುರ ಏನು ಬೆಳ್ಕೊಂಡಿದೆಯೋ ಅದನ್ನು ಮಾತ್ರ ಎಕ್ಸಸೈಸ್ ಮಾಡಿ ತೆಗಿತಾರೆ ಹೊರತು ಮತ್ತು ಸಿಂಪ್ಟಮ್ಯಾಟಿಕ್ ಆಗಿ ಈ ರಕ್ತ ಹೋಗೋದಕ್ಕೆ, ಮೋಷನ್ ಸಾಫ್ಟ್ ಆಗಲಿಕ್ಕೆ ಈ ರೀತಿ ಟ್ರೀಟ್ಮೆಂಟ್ ಸಿಗುತ್ತೆ ಹೊರತು ಕಂಪ್ಲೀಟ್ ಸೊಲ್ಯೂಷನ್ ಅಂತ ಸಿಗೋದಿಲ್ಲ. ಕಾಸ್ಟ್ ಬಗ್ಗೆ ಹೇಳೋದಾದರೆ ನಿಮಗೆ ಗೊತ್ತಿರ್ಬೋದು, ಸರ್ಜರಿ ಅಂತ ಹೋದಾಗ ಎಷ್ಟು ಆಗುತ್ತೆ ಅಂತ. ಆಲ್ಮೋಸ್ಟ್ ಒಂದು 50,000ದಿಂದ 1,00,000 ರೇಂಜ್ ಆದರೂ ಆಗೇ ಆಗ್ಬೋದು. ಕಂಪ್ಲೀಟ್ ಸೊಲ್ಯೂಷನ್ನು ಸಿಗಲ್ಲ. ಮತ್ತೆ ಈ ಗ್ಯಾಸ್ಟ್ರಿಕ್ ರಿಲೇಟೆಡ್ ಸಮಸ್ಯೆ ಶುರುವಾಗಿ ಜೀರ್ಣಕ್ರಿಯೆ ಸರಿ ಆಗದೆ ಹೋದಾಗ ವಾಪಸ್ ಪೈಲ್ಸ್ ಬರೋ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಇದು ಒಂಥರ ಕಂಟಿನ್ಯೂಸ್ ಪ್ರೋಸೆಸ್ ಆಗುತ್ತೆ. ಆಪ್ರೇಷನ್ ಮಾಡಿಸ್ಕೊಂಡ್ರಿ, ಆಮೇಲೆ ಮತ್ತೆ ಮೆಡಿಸಿನ್ಸ್ ತೊಗೊಳ್ಳೋದು, ಆಮೇಲೆ ಮತ್ತೆ ಇನ್ನೊಂದ್ಸಲಿ ವಾಪಸ್ ಪೈಲ್ ಮಾಸ್ ಕಾಣಿಸ್ಕೊಡೋದು. ಸೊ ಪದೇ ಪದೇ ಟ್ರೀಟ್ಮೆಂಟ್ ತಗೊಳ್ಳೋ ಅವಶ್ಯಕತೆ ಬೀಳ್ತಾ ಇದೆ. ಬಿಗಿನಿಂಗ್ ಆದ ತಕ್ಷಣನೇ ಅದು ಗೊತ್ತಾಗುತ್ತೆ ಅವ್ರಿಗೆ, ಆ ಲಕ್ಷಣಗಳು ಏನೋ ಚೇಂಜಸ್ ಆಗಿದೆ ನನ್ನಲ್ಲಿ. ಅವಾಗಲೇ ಬಂದು ಅದಕ್ಕೆ ಏನು ಟ್ರೀಟ್ಮೆಂಟ್ ಬೇಕು ಅದನ್ನ ತಗೊಂಡಾಗ ಕಾಸ್ಟ್ ಕೂಡ ತುಂಬಾ ಕಡಿಮೆ ಆಗುತ್ತೆ, ಸೊಲ್ಯೂಷನ್ ಸಿಗುತ್ತೆ ನೀವ್ ಹೇಳೋ ಪ್ರಕಾರ. ಸೊ ಅದನ್ನ ಬಿಟ್ಕೊಂತ ಹೋದಾಗ ನೋಡೋಣ ಬಿಡು ಅಂದ್ರೆ ಅತಿ ದೊಡ್ಡದಾಗೆ ಸ್ಟೇಜ್ ನ ಲಿಮಿಟ್ ದಾಟ್ಕೊಂತ ಹೋಗುತ್ತೆ. ಜಾಸ್ತಿ ಆದಾಗ್ಲೇ ನಮ್ಗೆ ನೋ ಸೊಲ್ಯೂಷನ್ಸ್. ಟ್ರೀಟ್ಮೆಂಟ್ ಕೂಡ ತುಂಬಾ ಈ ಸರ್ಜರಿ ಅಥವಾ ಲೇಸರ್ ಚಿಕಿತ್ಸೆ ಅದಕ್ಕೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡ್ತಾರೆ ಹೊರತು ಈ ಪೈಲ್ ಮಾಸ್ ಶ್ರಿಂಕ್ ಮಾಡ್ಲಿಕ್ಕೆ ಅಥವಾ ಜೀರ್ಣಶಕ್ತಿ ಜಾಸ್ತಿ ಮಾಡ್ಲಿಕ್ಕೆ ಅಥವಾ ಮೂಲ ಕಾರಣಕ್ಕೆ ಚಿಕಿತ್ಸೆ ಅಂತ ಕೊಡೋದು ತುಂಬಾ ಕಮ್ಮಿ. ಅಂದ್ರೆ ನೀವು ಹೇಳೋ ಪ್ರಕಾರ ಆಪರೇಷನ್ ಅಥವಾ ಲೇಸರ್ ಟ್ರೀಟ್ಮೆಂಟ್ ಅಂತ ಹೋದಾಗ 50,000ದಿಂದ 1,00,000 ರೂಪಾಯಿ ಖರ್ಚು ಆಗೇ ಆಗುತ್ತೆ. ಅದಲ್ದಲೆ ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ. ಪದೇ ಪದೇ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಇರಬೇಕು, ಖರ್ಚು ಯಾವತ್ತಿಗೂ ಕೊನೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಹೌದು. ಸೊ ಅದೇ ನೀವು ಹೇಳ್ದಾಗೇನೆ ಆಪರೇಷನ್ ಆದ್ಮೇಲೆ ಏನಾಗುತ್ತೆ, ಮತ್ತೆ ಪೇನ್ ಕಿಲ್ಲರು, ಮೋಷನ್ ಸಾಫ್ಟ್ ಆಗ್ಲಿಕ್ಕೆ ಸಿರಪ್ಪು, ಈ ರೀತಿ ಎಕ್ಸ್ಟ್ರಾ ಖರ್ಚು ಮಾಡ್ತಾನೆ ಇರಬೇಕಾಗುತ್ತೆ. ಮತ್ತೆ ಕಂಪ್ಲೀಟ್ ಸೊಲ್ಯೂಷನ್ ಅಲ್ಲದೆ ಇರೋ ಕಾರಣ ಮತ್ತೆ ಸ್ವಲ್ಪ 6 ತಿಂಗಳ ನಂತರ ಎಷ್ಟೋ ಜನಕ್ಕೆ ವಾಪಸ್ ಕಾಣಿಸ್ಕೊಂಡಿದೆ ಚಿಗುರುವಿಕೆ ಅಂತಾರಲ್ಲ. ಹೌದು, ಈಗ ಚೆಕಪ್ ಮಾಡ್ತಾನೆ ಇರ್ಬೇಕು 3 months once ಅಂತ ಹೇಳ್ತಾರೆ ಕೆಲವೊಂದು ಕಡೆ. ಅದೇ ಮತ್ತೆ ಅದಕ್ಕೆ ಮತ್ತೆ ಮೆಡಿಸಿನ್ ತಗೊಳ್ತಾನೆ ಇರಬೇಕಾಗುತ್ತೆ. ಸೊ ಓವರ್ ಆಲ್ ಇದು ಕಾಸ್ಟ್ ನೆವರ್ ಎಂಡಿಂಗ್ ಅಂತಾನೆ ಹೇಳ್ಬೋದು. ಮೇಡಮ್, ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ನೇ ಇಲ್ವಾ? ಸೊ ನಮ್ಮ ಮೆಡಿಕಲ್ ಅಲ್ಲಿ ಏನೇನಕ್ಕೂ ಟ್ರೀಟ್ಮೆಂಟ್ ಇದೆ, ಬಟ್ ಇದಕ್ಕೆ ಪರ್ಮನೆಂಟ್ ಟ್ರೀಟ್ಮೆಂಟ್ ಅನ್ನೋದೇ ಇಲ್ವಾ?
ನೀವು ಹೇಳ್ದಾಗೇ ಪರ್ಮನೆಂಟ್ ಟ್ರೀಟ್ಮೆಂಟ್ ಅಥವಾ ಕಂಪ್ಲೀಟ್ ಸೊಲ್ಯೂಷನ್ ಯಾವಾಗ ಸಿಗುತ್ತೆ ಅಂತ ಹೇಳಿದ್ರೆ ಮೂಲ ಕಾರಣಕ್ಕೆ ಚಿಕಿತ್ಸೆ ಆದಾಗ. ಸೊ ಎಲ್ಲಿ ಕೂಡ ನಾವು ಮೂಲ ಕಾರಣ ಅಂದರೆ ಅಗ್ನಿ ಸಮಸ್ಯೆನ ಟ್ರೀಟ್ಮೆಂಟ್ ಕೊಡ್ತಾನೇ ಇಲ್ಲ. ಸೊ ಸರ್ಜರಿ ಅಂತ ಆಗಿರ್ಬೋದು, ಲೇಸರ್ ಟ್ರೀಟ್ಮೆಂಟ್ ಆಗಿರ್ಬೋದು, ಅಥವಾ ಕನ್ಸರ್ವೇಟಿವ್ ಲೈನ್ ಆಫ್ ಟ್ರೀಟ್ಮೆಂಟ್ ಎಲ್ಲದರಲ್ಲೂ ಬರೀ ಪೈಲ್ ಮಾಸನ್ನು ತೆಗೆಯೋದನ್ನು ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ ಹೊರತು ಜಠರಾಗ್ನಿನ ಸರಿ ಮಾಡಲಿಕ್ಕೆ ಕೆಲಸ ಮಾಡ್ತಿಲ್ಲ. ಹಾಗಾಗಿ ಯಾವಾಗ ನಿಮ್ಮ ಜಠರಾಗ್ನಿನ ಸರಿ ಮಾಡ್ತೀವೋ, ಅಗ್ನಿ ಸರಿ ಹೋದಾಗ ಮೋಷನ್ ರಿಲೇಟೆಡ್ ಇಶ್ಯೂಸ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ದಟ್ ಮತ್ತೆ ಪ್ರೆಷರ್ ಹಾಕೋ, ಒತ್ತಡ ಹಾಕೋ ಅವಶ್ಯಕತೆ ಬೀಳೋದಿಲ್ಲ. ನಿಮಗೆ ಕಂಪ್ಲೀಟ್ ಆಗಿ ಪೈಲ್ಸ್ಗೆ ಸೊಲ್ಯೂಷನ್ ಸಿಗುತ್ತೆ. ಹಾಗಾದ್ರೆ ಮೇಡಮ್, ಈಗ ಇದಕ್ಕೆ ಕಂಪ್ಲೀಟ್ ಸೊಲ್ಯೂಷನ್ ಬೇಕು ಅಂದರೆ ಏನು ಮಾಡ್ಬೇಕು ಮತ್ತೆ? ಸೊ ಅದಕ್ಕೋಸ್ಕರನೇ ನಾವು ಆಯುರ್ಶ್ಯೂರಿಂದ ರಿಲೀವಾ ಅಂತ ಪ್ರಾಡಕ್ಟನ್ನ ಪೈಲ್ಸ್ಗೆ ಅಂತಲೇ ಮಾಡಿರೋವಂಥ ವಿಶೇಷ ಅದು. ಇದು ಹಲವಾರು ಗಿಡಮೂಲಿಕೆ, ಬೇರುಗಳು, ಗೆಡ್ಡೆಗಳನ್ನು ಮತ್ತು ಭಸ್ಮಗಳನ್ನು ಪ್ರಯೋಗ ಮಾಡಿರೋ ಅಂಥ ಫಾರ್ಮ್ಯುಲೇಷನ್. ಸೊ ತುಂಬ ಹಳೆ ಫಾರ್ಮ್ಯುಲೇಷನ್ನು. 300 ವರ್ಷಗಳಿಂದ ಮುಂಚೆ ಇದೇ ಮೆಡಿಸಿನ್ನ ಪಾರಂಪರಿಕವಾಗಿ ಮಾಡ್ಕೊಂಡು ಬಂದಿರೋ ಅಂಥದ್ದು. ಅದಕ್ಕೆ ನಾವು ಕ್ಲಿನಿಕಲ್ ಟ್ರಯಲ್ಲು, ಡ್ರಗ್ ಲೈಸೆನ್ಸು, ಹೀಗೆ ವೇರಿಯಸ್ ರಿಸರ್ಚ್ ಪ್ರಾಸೆಸ್ನ ಕ್ರಾಸ್ ಮಾಡ್ಕೊಂಡು ಬಂದು ರಿಲೀವಾ ಅಂತ ಕೊಡ್ತಿರೋ ಅಂಥದ್ದು. ಸೊ ರಿಲೀವಾದು ಮೇಯ್ನ್ ಎಫೆಕ್ಟ್ ಏನಂತ ಹೇಳಿದ್ರೆ, ಇದು ಜಸ್ಟ್ ಪೈಲ್ ಮಾಸನ್ನ ಶ್ರಿಂಕ್ ಮಾಡೋದಲ್ಲದೆ ಮೂಲ ಕಾರಣ ಡೈಜೆಷನ್ ಇಶ್ಯೂಸ್ನ ಕ್ಲಿಯರ್ ಮಾಡುತ್ತೆ. ಆ ಮುಖಾಂತರ ಈ ಬ್ಲೀಡಿಂಗ್ ಆಗೋದು, ಕಾನ್ಸ್ಟಿಪೇಷನ್ ಆಗೋದು, ಅಥವಾ ನೋವು ಬರೋ ಅಂಥದ್ದು, ಉರಿ ಬರೋ ಅಂಥದ್ದು, ಇದೆಲ್ಲದನ್ನು ಅಡ್ರೆಸ್ ಮಾಡುತ್ತೆ. ಕಂಪ್ಲೀಟ್ ಪೈಲ್ ಮಾಸನ್ನು ಕೂಡ ಶ್ರಿಂಕ್ ಮಾಡುತ್ತೆ ಮೆಡಿಸಿನ್. ಮೇಡಮ್, ಈಗ ಆಯುರ್ಶ್ಯೂರ್ ರಿಲೀವಾ ನಿಮ್ಮದು ಏನು ಆಯುರ್ವೇದಿಕ್ ಟ್ರೀಟ್ಮೆಂಟಾ ಇದು? ಹೌದು, ಆಯುರ್ವೇದಿಕ್. ಈಗ ಆಲ್ರೆಡಿ ಸುಮಾರು ಬ್ರ್ಯಾಂಡ್ಗಳಿದ್ದಾವೆ, ಸುಮಾರು ಟ್ರೀಟ್ಮೆಂಟ್ ಇದೆ ಆಯುರ್ವೇದದಲ್ಲಿ. ಸೊ ನಿಮ್ದು ಯಾವ ಥರ ವರ್ಕ್ ಆಗುತ್ತೆ? ಓಕೆ, ಸೊ ನಾನು ಆಯುರ್ವೇದಿಕ್ ಡಾಕ್ಟರ್ ಆಗಿರೋ ಕಾರಣ ಸಾಕಷ್ಟು ಪೈಲ್ಸ್ ಪೇಷಂಟ್ಸ್ನ ಟ್ರೀಟ್ ಮಾಡಿದ್ದೀನಿ. ತುಂಬ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀನಿ. ಎಸ್, ಕನ್ಸರ್ವೇಟಿವ್ ಆಗಿ ರಿಸಲ್ಟ್ ಸಿಕ್ಕಿದೆ. ಅಂದರೆ ರಕ್ತ ಕಮ್ಮಿ ಆಗೋದು, ಮೋಷನ್ ಇಶ್ಯೂಸ್ ಸಾಲ್ವ್ ಆಗಿರೋ ಅಂಥದ್ದು, ಇದನ್ನು ಎಲ್ಲನೂ ನೋಡಿದ್ದೀನಿ. ಬಟ್ ರಿಲೀವಾದಲ್ಲಿ ನೋಡಿರೋ ಅಂಥ ಪೈಲ್ ಮಾಸ್ ಅದೇನು ಶ್ರಿಂಕ್ ಆಗಿದೆಯೋ ಅದು ನಾನು ಬೇರೆ ಯಾವ ಪ್ರಾಡಕ್ಟ್ಸಲ್ಲೂ ಇಲ್ಲಿವರೆಗೂ ನೋಡಿಲ್ಲ. ಸೊ ನನ್ನ ಟ್ರೀಟ್ಮೆಂಟ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನನಗೆ ಫಸ್ಟು ರಿಲೀವಾ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದಾಗ ಅಯ್ಯೋ ಈ ಥರ ಎಲ್ಲ ಸಾಧ್ಯತೆ ಇದೆಯಾ ಅಂತ ಯೋಚನೆ ಮಾಡಿದ್ದು ಕೂಡ ಉಂಟು, ಕಂಪ್ಲೀಟಾಗಿ ಪೈಲ್ ಮಾಸ್ ಶ್ರಿಂಕ್ ಆಗೋದು. ಯಾಕಂದರೆ ಈವನ್ ಆಯುರ್ವೇದದಲ್ಲೂ ಇದನ್ನು ಮಹಾರೋಗ ಅಂತಲೇ ಹೇಳಿರೋದು, ಟ್ರೀಟ್ಮೆಂಟ್ ಸುಲಭ ಇಲ್ಲ ಅಂತಲೇ ಹೇಳಿರೋದು. ಹಾಗಾಗಿ ಕಂಪ್ಲೀಟಾಗಿ ಶ್ರಿಂಕ್ ಆಗುತ್ತೆ ಅಂತ ಹೇಳುವಾಗ ನಂಬಕ್ಕೆ ಸಾಧ್ಯ ಇರಲಿಲ್ಲ. ಬಟ್ ನನ್ನ ಪೇಷಂಟ್ಸ್ಗೆ ಯಾವಾಗ ರಿಲೀವಾ ಕೊಟ್ಟು ಅದರ ರಿಸಲ್ಟ್ಸ್ ನೋಡಿದ್ನೋ ಆ ನಂತರ ನನಗೆ ಇದ್ರ ಮೇಲೆ ತುಂಬ ನಂಬಿಕೆ ಬಂತು. ದಿಸ್ ಈಸ್ ದ ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು, ಕಂಪ್ಲೀಟ್ ಸೊಲ್ಯೂಷನ್ ಫಾರ್ ಪೈಲ್ಸ್. ಯಾಕಂದರೆ ಮೂಲ ಕಾರಣಕ್ಕೆ ನಾವು ಚಿಕಿತ್ಸೆ ಕೊಟ್ಟು ಆ ನಂತರ ಈ ರಕ್ತ ಹೋಗೋದು, ನೋವಾಗೋದು, ಇದನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ಲಾಸ್ಟ್ಗೆ ಪೈಲ್ ಮಾಸನ್ನು ಶ್ರಿಂಕ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ಹಾಗಾಗಿ ಇದು ಕಂಪ್ಲೀಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಅಂದರೆ ಬೇರೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ಗಳಿಗೆ ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಸ್ಲೋ ಆಗಿ ಇದು ವರ್ಕ್ ಆಗುತ್ತಾ ಅಥವಾ ಸ್ಪೀಡಾಗಿ ವರ್ಕ್ ಆಗುತ್ತಾ? ಇದ್ರ ಬಗ್ಗೆ ನಾವು ಕೇಳೋದಾದರೆ ಓಕೆ, ಸ್ಲೋ ಸ್ಪೀಡ್ ಅಂತ ಏನಿಲ್ಲ, ಗಿಡಮೂಲಿಕೆಯಿಂದ ಮಾಡಿರೋ ಕಾರಣ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಪೇಯ್ನ್ ಕಿಲ್ಲರ್ ತೊಗೊಂಡಿದ್ದ ತಕ್ಷಣ ನಿಮಗೆ ರಿಸಲ್ಟ್ಸ್ ಕಾಣಿಸ್ಕೊಳ್ಳುತ್ತೆ. ಆದರೆ ಆಯುರ್ವೇದಿಕ್ ಮೆಡಿಸಿನಲ್ಲೇ ಹಾಗಲ್ಲ, ಸ್ವಲ್ಪ ಟೈಮ್ ಪೀರಿಯಡ್ ಬೇಕಾಗುತ್ತೆ ಒಬ್ಬರ ಬಾಡಿಗೆ ಸೆಟ್ ಆಗಿ, ಆ ನಂತರ ಅದು ಪ್ರೋಸೆಸ್ ಆಗಲಿಕ್ಕೆ. ಸೊ ಆ ನಂತರ ರಿಸಲ್ಟ್ಸ್ ಕಾಣಿಸ್ತಾ ಹೋಗುತ್ತೆ. ಸೊ 3ನೇ ದಿನದಿಂದನೇ ಇದರಲ್ಲಿ ರಿಲೀವಾ ತೊಗೊಂಡು ಚೇಂಜಸ್ ಕಾಣಿಸ್ತಾ ಹೋಗುತ್ತೆ. ಮತ್ತು ಇನ್ನೊಂದು ಪ್ರಶ್ನೆ ಏನಂದರೆ ಮೇಡಮ್, ನಿಮ್ಮ ಆಯುರ್ಶ್ಯೂರ್ ರಿಲೀವಾಯಿಂದ 3 ಡೇಸ್ಗೆ ರಿಸಲ್ಟ್ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತಾ? ಹೌದು. ಸೊ ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ತುಂಬ 5% ಅಷ್ಟು ಮೆಡಿಸಿನ್ನು ತುಂಬ ಫಾಸ್ಟ್ ರಿಯಾಕ್ಟ್ ಆಗೋವಂಥ ಕೆಲವು ಗಿಡಮೂಲಿಕೆಗಳಿವೆ. ಸೊ ಮುಂಚಿನ ಕಾಲದಲ್ಲಿ ಅಂತ ನೋಡ್ತಾ ಹೋದರೆ ಯುದ್ಧದ ಟೈಮಲ್ಲಿ ಅಥವಾ ಸ್ನೇಕ್ ಬೈಟ್ ಆದಾಗ ಈಗ ಕೊಡ್ತಿದ್ದು ಎಲ್ಲ ಗಿಡಮೂಲಿಕೆಯಿಂದಾನೆ. ಸೊ ಅಂಥ ಕೆಲವು ಡ್ರಗ್ಸನ್ನು ನಾವು ಈ ರಿಲೀವಾದಲ್ಲಿ ಯೂಸ್ ಮಾಡಿದ್ದೀವಿ. ಸೊ ಇದು ತುಂಬ ಫಾಸ್ಟ್ ಆ್ಯಕ್ಟ್ ಆಗುತ್ತೆ. 3 ಡೇಸಲ್ಲಿ ಇನಿಷಿಯಲ್ ಸಿಂಪ್ಟಮ್ಸ್ ಚೇಂಜಸ್ ಕಾಣಿಸ್ತಾ ಹೋಗುತ್ತೆ. ಅಂದರೆ ಬ್ಲೀಡಿಂಗ್ ಏನಿರುತ್ತೋ ಅದು ಫಸ್ಟ್ 3 to 7 ಡೇಸಲ್ಲಿ ಸ್ಟಾಪ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 14 ಡೇಸಲ್ಲಿ ನೋವು ಕಮ್ಮಿ ಆಗಲಿಕ್ಕೆ ಶುರುವಾಗುತ್ತೆ. ಒಟ್ಟು 54 ಡೇಸ್ ಕಂಪ್ಲೀಟ್ ಕೋರ್ಸ್ ತಗೊಂಡಾಗ ಒಂದೇ ಸಿಂಪ್ಟಮ್ಸ್ ಕಮ್ಮಿ ಆಗ್ತಾ ಹೋಗಿ ಪೈಲ್ ಮಾಸ್ ಕೂಡ ಶ್ರಿಂಕ್ ಆಗುತ್ತೆ. ಸೊ ಒಟ್ಟಿನಲ್ಲಿ ಇಮಿಡಿಯೇಟ್ ಅವ್ರಿಗೆ ರಿಸಲ್ಟ್ಸ್ ಕಾಣಿಸ್ತಾ ಹೋಗುತ್ತೆ. ಹೌದು, ನಿಮ್ಮ ಟ್ರೀಟ್ಮೆಂಟಿಂದ. ಹೌದು, 3ನೇ ದಿನದಿಂದನೇ ರಿಸಲ್ಟ್ ಕಾಣಿಸ್ತಾ ಹೋಗುತ್ತೆ. ಮೇಡಮ್, ಜನ ಆಯುರ್ವೇದಿಕ್ ಟ್ರೀಟ್ಮೆಂಟ್ನ ತಗೊಳೋಕೆ ಇಷ್ಟಪಡ್ತಾರೆ, ಬಟ್ ಆದರೂ ಕೆಲವೊಂದು ಏನು ಕಷ್ಟ ಆಗುತ್ತೆ ಅವ್ರಿಗೆ ಅಂದರೆ, ಈ ಏನು ಫುಡ್ಡಲ್ಲಿ ರಿಸ್ಟ್ರಿಕ್ಷನ್ ಅಂತ ಹೇಳ್ತಾರೆ. ನೀವು ಒಂದೊತ್ತಿರಬೇಕು, ನೀವು ಅದನ್ನು ತಿನ್ನಬೇಡಿ, ನೀವು ಇದನ್ನು ತಿನ್ನಬೇಕು, ಇಷ್ಟು ಟೈಮ್ ಒಳಗೆ ತಿನ್ನಬೇಕು ಅಂತ. ಆ ಥರ ಏನಾದರೂ ರಿಸ್ಟ್ರಿಕ್ಷನ್ ಇದೆಯಾ ನಿಮ್ಮ ರಿಲೀವಾಯಿಂದ?
ಸೊ ನೀವು ಹೇಳ್ದಾಗೆ ಆಯುರ್ವೇದಿಕ್ ಮೆಡಿಸಿನ್ ಅಂದರೆ ಪಥ್ಯನೇ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಬಟ್ ರಿಲೀವಾದಲ್ಲಿ ಆ ರೀತಿಯ ಪಥ್ಯ ಅಗತ್ಯನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ರಿಲೀವಾದಿಂದ ನಿಮ್ಮ ಅಗ್ನಿ ಸರಿ ಹೋಗ್ತಾ ಇರುತ್ತೆ. ಸೊ ಯಾವಾಗ ಅಗ್ನಿ ಸರಿ ಹೋಗುತ್ತೋ ಆ ಟೈಮಲ್ಲಿ ನಿಮ್ಮ ಗುಡ್ ಬ್ಯಾಕ್ಟೀರಿಯಾಸ್ ಇನ್ಫ್ಲೂಯೆನ್ಸ್ ಆಗ್ತಾ ಇರುತ್ತೆ ಮತ್ತು ಡೈಜೆಷನ್ ಪ್ರೋಸೆಸ್ ಕೂಡ ಕ್ಲಿಯರಾಗಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಿಮಗೆ ಬೇಡದಿರೋ ಫುಡ್ ತಿನ್ನಬೇಕು ಅನ್ನೋ ಕ್ರೇವಿಂಗ್ ಕೂಡ ಬರಲ್ಲ ಮತ್ತು ಡೈಜೆಷನ್ ಕೂಡ ಕ್ಲಿಯರ್ ಆಗಿ ಪ್ರೋಸೆಸ್ಸಲ್ಲಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ನಾರ್ಮಲ್ ಆಗಿ ಏನು ತೊಗೊಳ್ತೀರೋ ಅದನ್ನು ತೊಗೊಳ್ಬೋದು. ಅದರ ಅರ್ಥ ನೀವು 3 ಹೊತ್ತು ಬಿರಿಯಾನಿ ತೊಗೊಂಡು ಮೆಡಿಸಿನ್ ತೊಗೊಳ್ಳೋ ನೆಕ್ಸ್ಟ್ ಡೇನೇ 3 ಹೊತ್ತು ಬಿರಿಯಾನಿ ತಿನ್ನಿ ಅಂತಲ್ಲ. ಸ್ವಲ್ಪ ರೆಗ್ಯುಲರಾಗಿ ನೀವು ಏನೇನು ತೊಗೊಳ್ತೀರೋ ತೊಗೊಳ್ಳಿ. 1 ವಾರ ಆದ ನಂತರ ಬೇಕಿದ್ರೆ ನಿಮ್ಗೆ ಇಷ್ಟವಾಗಿರೋ ಆಹಾರ ತಿನ್ಬೋದು, ತಿನ್ಕೊಂಡೇ ರಿಲೀವಾಗಿ ತೊಗೊಳ್ಬೋದು. ಸೊ ಈಗ ಅಗ್ನಿ ಅಂತ ಯೂಸ್ ಮಾಡ್ತಾ ಇದ್ದೀರಲ್ಲ, ಏನು ಪರ್ಟಿಕ್ಯುಲರ್ ಆಗಿ ಅಗ್ನಿ ಅಂದರೆ ಏನು? ಸೊ ಅಗ್ನಿ ಅನ್ನೋದು ನಮಗೆ ಕಾಣಿಸ್ದೇ ಇರೋ ಅಂಥದ್ದು. ಈಗ ಪಚನ ಕ್ರಿಯೆ ಆಗಬೇಕು ಅಂತಿದ್ದಾಗ ದೇಹದೊಳಗೆ ಒಂದು ಜಠರಾಗ್ನಿ ಅಂತ ಹೇಳ್ತೀವಿ. ಸೊ ಡೈಜೆಸ್ಟಿವ್ ಫೈರ್ ಅಂತ ಜೀರ್ಣಕ್ರಿಯೆ, ಹೌದು, ಡೈಜೆಸ್ಟಿವ್ ಫೈರ್ ಅಂತಾನೆ ನೀವು ಕೋರಿಲೇಟ್ ಮಾಡ್ಬೋದು. ಸೊ ಈ ಅಗ್ನಿ ಸರಿ ಇದ್ದಾಗ ಎಲ್ಲಾನು ಸರಿ ಇರುತ್ತೆ, ಮೋಷನ್ ಕ್ಲಿಯರ್ ಆಗುತ್ತೆ, ಆ ನಂತರ ಡೈಜೆಷನ್, ಈ ಗ್ಯಾಸ್ಟ್ರಿಕ್ ರಿಲೇಟೆಡ್ ಇಶ್ಯೂಸ್ ಕೂಡ ಇರೋದಿಲ್ಲ. ಮತ್ತು ಬ್ಯಾಕ್ಟೀರಿಯಾಸ್ ಕೂಡ ಒಳ್ಳೆ ಗಟ್ ಮೈಕ್ರೋಬ್ಸ್ ಅಂತ ಏನು ಹೇಳ್ತೀವೋ ಅದು ಗುಡ್ ಬ್ಯಾಕ್ಟೀರಿಯಾಸಲ್ಲಿ ಇರುತ್ತೆ. ಸೊ ಹೀಗಾಗಿ ಡೈಜೆಷನ್ ಪ್ರೋಸೆಸ್ ಕ್ಲಿಯರ್ ಆಗಿ ಆಗ್ತಾ ಇರುತ್ತೆ. ಬಟ್ ಅದೇ ಅಗ್ನಿಯಲ್ಲಿ ಏರುಪೇರುವಿಕೆ, ಮಂದಾಗ್ನಿ ಆದಾಗ ನಮ್ಮ ದೇಹದೊಳಗೆ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಜಾಸ್ತಿ ತುಂಬಿಕೊಂಡು ಡೈಜೆಷನ್ ಪ್ರೋಸೆಸ್ನ ತುಂಬ ಕಮ್ಮಿ ಮಾಡ್ತಾ ಹೋಗುತ್ತೆ. ಆ ನಂತರ ಕ್ರೇವಿಂಗ್ಸ್ ಕೂಡ ಜಾಸ್ತಿ ಮಾಡುತ್ತೆ. ಸೊ ನಾವು ಇಂಡೈರೆಕ್ಟ್ ಆಗಿ ಹೇಳ್ಬೋದು, ಒಬ್ರು ಅಂದರೆ ತಿನ್ನಬೇಕು ಅಂತ ಅನ್ಸೋದು ಬರೀ ಅವರ ಇಷ್ಟ ಪ್ರಕಾರ ಅಂತಲ್ಲ, ಅಂದರೆ ಕೆಟ್ಟ ಹವ್ಯಾಸ ಇಟ್ಕೊಳ್ಳೋದು ಇಷ್ಟ ಪ್ರಕಾರ ಅಂತಲ್ಲ. ಅವರ ಹೊಟ್ಟೆ ಸರಿ ಇದ್ದಾಗ ಅವರು ಬೇಡದೇ ಇರೋದನ್ನು ತಿನ್ನಬೇಕು ಅನ್ನೋ ಕ್ರೇವಿಂಗ್ ಬರೋದು ಕೂಡ ಹೌದು. ಸೂಪರ್. ಅಂದರೆ ನೀವು ಹೇಳೋ ಪ್ರಕಾರ ಯಾವುದೇ ರೀತಿ ಫುಡ್ಡಲ್ಲಿ ರಿಸ್ಟ್ರಿಕ್ಷನ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಹೌದು ಅಲ್ವಾ ಮೇಡಮ್? ಆರಾಮ್ಸೆ ನಮ್ಮ ಟ್ರೀಟ್ಮೆಂಟ್ನ ತಗೋಬೋದು. ಎಸ್, ರಿಲೀವಾ ತಗೊಳ್ತಿರ್ಬೇಕಿದ್ರೆ ಯಾವುದೇ ರೀತಿ ಫುಡ್ ರಿಸ್ಟ್ರಿಕ್ಷನ್ಸ್ ರಿಕ್ವೈರ್ಮೆಂಟ್ ಇರಲ್ಲ. ಮೇಡಮ್, ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಕೂಡ ಪರ್ಫೆಕ್ಟಾಗಿ ವರ್ಕ್ ಆಗಲ್ಲ. ಅದೇ ರೀತಿನೇ ಈ ಆಯುರ್ವೇದಿಕ್ ಮೆಡಿಸನ್ನು ಕೆಲವ್ರಿಗೆ ವರ್ಕ್ ಆಗದೆ ಇರೋ ಥರ ಉದಾಹರಣೆಗಳು ಕೂಡ ಇದ್ದಾವೆ. ನಿಮ್ಮ ಆಯುರ್ಶ್ಯೂರ್ ರಿಲೀವಾ ಇದು ಕೆಲವರಿಗೆ ವರ್ಕ್ ಆಗದೆ ಇದ್ದರೆ ಏನು ನಿಮ್ಮ ಕಡೆಯಿಂದ ಸೊಲ್ಯೂಷನ್ನು? ಓಕೆ, ಸೊ ರಿಲೀವಾನ ನಾವು ಮೊನ್ನೆಯಿಂದ ಕೊಡ್ತಾ ಇರೋವಂಥದ್ದಲ್ಲ, ತುಂಬ ವರ್ಷಗಳ, ಆಲ್ಮೋಸ್ಟ್ 300 ವರ್ಷದಿಂದ ಕೊಡ್ತಾ ಇದ್ದೀವಿ. 6 ಲಕ್ಷಕ್ಕಿಂತ ಜಾಸ್ತಿ ಜನ ಇದರಿಂದ ಉಪಯೋಗ ಕೂಡ ಪಡ್ಕೊಂಡಿದ್ದಾರೆ. ಬಟ್ ಆದರೂ ಇನ್ ಕೇಸ್ ಯಾರೋ ಒಬ್ಬರಿಗೆ ಇಬ್ಬರಿಗೆ ಇದರಲ್ಲಿ ಏನೂ ಚೇಂಜಸ್ ಕಾಣಿಸ್ದೆ ಹೋದರೆ, ಅಂದರೆ ನಾವೇನು ಹೇಳ್ತೀವಿ, 27 ದಿನ ಬೇಕಾಗುತ್ತೆ ಒಂದು ಮೆಡಿಸಿನ್ ವರ್ಕ್ ಆಗಲಿಕ್ಕೆ, ಅಂದರೆ ರಿಸಲ್ಟ್ಸ್ ಕಾಣಿಸ್ತಾ ಹೋಗಲಿಕ್ಕೆ. ಸೊ ಇನ್ ಕೇಸ್ 27 ದಿನದಲ್ಲಿ ಮೇಜರ್ ಪ್ರೋಗ್ರೆಸ್ ಕಾಣಿಸ್ದೆ ಹೋದಾಗ ನಾವು ಉಳಿದಿರೋ ಮೆಡಿಸಿನ್ನ ಕೊಟ್ಟಾಗ ರೀಫಂಡ್, ಕಂಪ್ಲೀಟ್ 100% ರೀಫಂಡ್ ಮಾಡ್ತೀವಿ. ಓಕೆ, ವರ್ಕ್ ಆಗದೆ ಇದ್ರೆ 100% ರೀಫಂಡ್ ಪಕ್ಕ ಅಲ್ವಾ? ರೀಫಂಡ್ ಮಾಡ್ತೀವಿ, ಹೌದು. ಶೋರ್. ನೋಡಿ, ಯಾರೆಲ್ಲ ಇದನ್ನ ಆರ್ಡ್ರ್ ಮಾಡ್ತಿರೋ, ಇದೇನಾದರೂ ನಿಮಗೆ ವರ್ಕ್ ಆಗದೆ ಇದ್ದಲ್ಲಿ ನಿಮ್ಮ ಪೂರ್ತಿ ಹಣ ರೀಫಂಡ್ ಮಾಡ್ತಾರೆ. ಸೊ ಇದು ತುಂಬ ಚಾನ್ಸಸ್ ಕಮ್ಮಿ, ಯಾಕಂದರೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಅಷ್ಟು ಗ್ಯಾರಂಟಿ ಇದೆ, 100% ವರ್ಕ್ ಆಗೇ ಆಗುತ್ತೆ. ಬಟ್ ಇನ್ ಕೇಸ್ ಏನಾದರೂ ನಿಮಗೆ ಚೇಂಜಸ್ ಕಾಣಿಸ್ದೇ ಇದ್ರೆ ಮಾತ್ರ ನಾವು ಸೊ ಏನಕ್ಕೆ ಕೇಳಿದೆ ಅಂದರೆ, ಈ ವಿಡಿಯೋ ನೋಡಿ ಸುಮಾರು ಜನ ಆರ್ಡ್ರ್ ಮಾಡ್ತಾರೆ. ಸೊ ಅವ್ರಿಗೆ ಇನ್ ಕೇಸ್ ವರ್ಕ್ ಆಗದೆ ಇದ್ರೆ, ಯಾಕಂದರೆ ಅವ್ರ ಬಾಡಿ ಕೋಆಪ್ರೇಟ್ ಮಾಡದೇ ಇರ್ಬೋದು, ಏನಾದರೂ ಚಿಕ್ಕ ಪುಟ್ಟ ರೀಸನ್ಸ್, ಅದಕ್ಕೋಸ್ಕರ ಈ ಕ್ವಶನ್ ಕೇಳಿದೆ. ಅದಕ್ಕೋಸ್ಕರ ನಾವು ಆದಷ್ಟು ರೀತಿ ನಮ್ಮ ಕಡೆಯಿಂದ ಏನೇನು ಸಾಧ್ಯ ಆಗುತ್ತೋ ಅದನ್ನೆಲ್ಲ ಪ್ರಯತ್ನ ಪಡ್ತೀವಿ. ಬಟ್ ಇನ್ ಕೇಸ್ ಇವ್ರಿಗೆ ಯಾವುದೇ ರೀತಿ ಚೇಂಜಸ್ ಕಾಣಿಸ್ತಾ ಇಲ್ಲ, ಏನೂ ಪ್ರೋಗ್ರೆಸ್ ಇಲ್ಲ ಅಂತ ಹೇಳಿದಾಗ ರೀಫಂಡ್ ಮಾಡೋ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ. ಸೂಪರ್ ಮ್ಯಾಮ್, ಸೂಪರ್ ಮೇಡಮ್. ನನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿದ್ದೀರಾ. ಈಗ ಕೊನೆಯದಾಗಿ ಇದರ ಕಾಸ್ಟ್ ಎಷ್ಟಾಗುತ್ತೆ ಅಮೌಂಟು, ಮತ್ತು ಇದನ್ನು ಹೇಗೆ ಆರ್ಡ್ರ್ ಮಾಡಬೇಕು, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಟ್ಬಿಡಿ. ಸೊ ಪೈಲ್ಸ್ ಟ್ರೀಟ್ಮೆಂಟ್ಗೆ ಅಂತ ಹೋದಾಗ ಜನರು ತುಂಬ ಹಿಂಜರ್ಕೊಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಸರ್ಜರಿಗೆ 1 ಲಕ್ಷ ಆಗುತ್ತೆ, ಲೇಸರ್ ಟ್ರೀಟ್ಮೆಂಟ್ 2 ಲಕ್ಷ ಆಗುತ್ತೆ, ಈ ರೀತಿ ಪ್ರೈಸ್ ರೇಂಜ್ ಇರುತ್ತೆ. ಹಾಗಾಗಿ ಟ್ರೀಟ್ಮೆಂಟ್ ತೊಗೊಳ್ದೆ ಹಾಗೇ ಇದ್ಬಿಡೋದನ್ನೇ ರೂಢಿ ಮಾಡ್ಕೊಳ್ಬಿಡ್ತಾರೆ. ಬಟ್ ರಿಲೀವಾದಲ್ಲಿ ಹಾಗಲ್ಲ, ನಿಮಗೆ ಇದು ಬೇಸಿಕ್ ಕೋರ್ಸ್ ಅಂದರೆ 18 ಮಾತ್ರೆಗೆ 3000 ಆಗುತ್ತೆ. 3000ದಿಂದ 9000ವರೆಗೂ ರೇಂಜ್ ಪ್ರೈಸ್ ಇರುತ್ತೆ. ಎಷ್ಟು ಮೇಡಮ್? 3000ದಿಂದ 9000. ಸೊ ಅಷ್ಟರೊಳಗಡೆ ಪ್ರೈಸ್, ಅಷ್ಟರೊಳಗಡೆ ಕಂಪ್ಲೀಟ್ ಕೋರ್ಸ್ ಮುಗಿಯುತ್ತೆ. ಓಕೆ, ಈಗ ಹೇಗೆ ಆರ್ಡರ್ ಮಾಡಬೇಕು ಇದನ್ನು? ಸೊ ಇದನ್ನು ಆರ್ಡರ್ ಮಾಡಲಿಕ್ಕೆ ಪ್ರಾಪರ್ ಕನ್ಸಲ್ಟೇಷನ್ ಆಗಲೇಬೇಕು. ನಾವು ಹೀಗೆ ನಾರ್ಮಲ್ ಆಗಿ ಎಲ್ಲರಿಗೂ ಮೆಡಿಸಿನ್ ಕೊಡಲ್ಲ, ಮತ್ತು ಯಾವುದೇ ಮೆಡಿಕಲ್ ಸ್ಟೋರ್ ಅಥವಾ ಫಾರ್ಮಸಿಗೆ ಹೋದರೂ ಕೂಡ ನಿಮಗೆ ಈ ಪ್ರಾಡಕ್ಟ್ ಸಿಗೋದಿಲ್ಲ. ಪ್ರಾಪರ್ ಕನ್ಸಲ್ಟೇಷನ್ ಅಂದರೆ ನಿಮ್ಮ ಇನಿಷಿಯಲ್ ಹಿಸ್ಟ್ರಿ ತೊಗೊಳ್ಳೋದು, ಆ ನಂತರ ಏನೇನು ಸಮಸ್ಯೆ ಇದೆ ಎಲ್ಲ ತಿಳ್ಕೊಂಡು ಡೀಟೇಲ್ ಆಗಿ ಕನ್ಸಲ್ಟೇಷನ್ ಆದ ನಂತರವೇ ಮೆಡಿಸಿನ್ನ ಸಜೆಸ್ಟ್ ಮಾಡೋ. ಸೂಪರ್.
ಸೊ ಶ್ವೇತಾ ಡಾಕ್ಟರ್ ಪ್ರತಿಯೊಂದು ಡೀಟೇಲ್ಸ್ನ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಇಷ್ಟೊತ್ತು ಈ ವಿಡಿಯೋ ಫುಲ್ ನೋಡಿದ್ದೀರಾ. ಯಾರಿಗೆಲ್ಲ ಫೈಲ್ಸ್ ಆಗ್ತಾ ಇದೆಯೋ ಸೊ ಬೇಗ ಅದ್ರ ಬಗ್ಗೆ ಗಮನ ಹರಿಸಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅದ್ರಿಗೆ ಸೊಲ್ಯೂಷನ್ ಸಿಗುತ್ತೆ. ಆಲ್ರೆಡಿ ಒಂದು ಸ್ಟೇಜ್ ಮೀರಿ ದೊಡ್ಡದಾಗಿ ಬೆಳೆದಾಗ ತುಂಬ ಕಷ್ಟ ಆಗುತ್ತೆ ನೋಡಿ. ಹಾಗಾಗಿನೇ ನಮಗೆ ಶ್ವೇತಾ ಮೇಡಮ್ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಆಲ್ರೆಡಿ ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿದ್ದೀನಿ. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಇನ್ನು ಪೂರ್ಣವಾಗಿ ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಎಲ್ಲ ಮಾಹಿತಿನ ತಿಳಿಸ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.